ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ದಾಗ ಅಥವಾ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಮಾತಾಡುವಾಗ ಇದೊಂದು ಮಾತನ್ನು ಕೇಳೇ ಇರ್ತೀರ. ಅದೇನೆಂದರೆ, ಅಯ್ಯೋ ಸಕ್ಕರೆ ತಿನ್ಬೇಡಪ್ಪ, ಶುಗರ್ ಬರುತ್ತೆ, ಅದರ ಬದಲು ಬೆಲ್ಲ ತಿನ್ನು, ಏನೂ ಆಗಲ್ಲ ಅಂತ. ಹೌದಾ? ಬೆಲ್ಲ ತಿಂದರೆ ಡಯಾಬಿಟಿಸ್ ಬರಲ್ವಾ? ಅಥವಾ ಈಗಾಗಲೇ ಡಯಾಬಿಟಿಸ್ ಇದ್ದವರು ಸಕ್ಕರೆ ಬದಲಾಗಿ ಬೆಲ್ಲವನ್ನು ಯೂಸ್ ಮಾಡ್ಬೋದಾ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಸಿಹಿಯಾದ ಸುಳ್ಳಿನ ಹಿಂದಿರುವ ಕಹಿ ಸತ್ಯವನ್ನು ತಿಳಿದುಕೊಳ್ಳೋಣ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಒಂದು ವಿಷಯವನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಕೇವಲ ಸಿಹಿ ತಿಂದ ತಕ್ಷಣ ಯಾರಿಗೂ ಡಯಾಬಿಟಿಸ್ ಅಂತೂ ಬರಲ್ಲ. ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನೋ ಹಾರ್ಮೋನು ಸರಿಯಾಗಿ ಕೆಲಸ ಮಾಡದಿದ್ದಾಗ ರಕ್ತದಲ್ಲಿಯ ಸಕ್ಕರೆ ಅಂಶ ಜಾಸ್ತಿಯಾಗುತ್ತದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಅದೇನೆಂದರೆ, ಅತಿಯಾದ ತೂಕವಿರಬಹುದು, ವ್ಯಾಯಾಮವನ್ನು ಮಾಡದೇ ಇರುವುದು, ಮತ್ತು ಜೆನೆಟಿಕ್ಸ್ ಅಂದರೆ ವಂಶವಾಹಿ ಬರುವ ಡಯಾಬಿಟಿಸ್, ಮತ್ತು ನಮ್ಮ ಕೆಟ್ಟ ಜೀವನ ಶೈಲಿಯು ಡಯಾಬಿಟಿಸ್ ಬರಲು ಕಾರಣವಾಗಬಹುದು. ಆದರೆ ನಾವು ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನೇ ತಿಂದರೂ ಅದು ನಮ್ಮ ಹೊಟ್ಟೆಯ ಒಳಗೆ ಹೋದ ಮೇಲೆ ಗ್ಲೂಕೋಸ್ ಆಗಿಯೇ ಬದಲಾಗುತ್ತದೆ. ಈಗ ಗೊತ್ತಾಯ್ತಲ್ಲ ವೀಕ್ಷಕರೇ, ಡಯಾಬಿಟಿಸ್ ಬರಲು ಮೇನ್ ಕಾರಣ ಏನಪ್ಪ ಅಂದರೆ ಅದು ನಮ್ಮೊಳಗಿನ ಇನ್ಸುಲಿನ್ ಅನ್ನೋ ಹಾರ್ಮೋನಿನ ಕೆಲಸ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಸಕ್ಕರೆ ಮತ್ತು ಬೆಲ್ಲ ಈ ಎರಡನ್ನು ಯಾವ ರೀತಿ ತಯಾರಿಸುತ್ತಾರೆ ಎಂಬುದು ನಿಮಗೆ ಗೊತ್ತಿದೆ. ಈ ಸಕ್ಕರೆ ಮತ್ತು ಬೆಲ್ಲ ಎರಡನ್ನೂ ತಯಾರಿಸುವುದು ಕಬ್ಬಿನ ಹಾಲಿನಿಂದಲೇ. ಸಕ್ಕರೆ, ಈ ವೈಟ್ ಶುಗರ್, ಸಂಪೂರ್ಣವಾಗಿ ಸಂಸ್ಕರಿಸಲ್ಪಟ್ಟಿರುತ್ತದೆ, ಅಂದರೆ ರಿಫೈನ್ಡ್ ಆಗಿರುತ್ತದೆ. ಇದರಲ್ಲಿ 99.9% ಸುಕ್ರೋಸ್ ಇರುತ್ತದೆ. ಇದರಲ್ಲಿ ಯಾವುದೇ ಮಿನರಲ್ಸ್ ಮತ್ತು ಪೋಷಕಾಂಶಗಳು ಇರುವುದಿಲ್ಲ. ಕೇವಲ ಖಾಲಿ ಕ್ಯಾಲೋರೀಸ್ ಅಂದರೆ ಎಂಟಿ ಕ್ಯಾಲೋರೀಸ್ ಮಾತ್ರ ಇರುತ್ತದೆ. ಇನ್ನು ಬೆಲ್ಲದ ವಿಚಾರಕ್ಕೆ ಬಂದರೆ, ಈ ಬೆಲ್ಲವನ್ನು ಸಹ ಕಬ್ಬಿನ ಹಾಲಿನಿಂದಲೇ ತಯಾರಿಸುತ್ತಾರೆ. ಆದರೆ ಇದರಲ್ಲಿ ಸ್ವಲ್ಪ ಸಂಸ್ಕರಣೆ ಕಡಿಮೆ ಇರುತ್ತದೆ ಮತ್ತು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಐರನ್, ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಅನ್ನುವ ಮಿನರಲ್ಸ್ಗಳು ಇರುತ್ತವೆ. ಆದರೆ ನೆನಪಿಡಬೇಕಾದ ವಿಚಾರವೇನೆಂದರೆ, ಬೆಲ್ಲದಲ್ಲಿಯೂ ಕೂಡ 65 to 85% ಸುಕ್ರೋಸ್ ಇರುತ್ತದೆ. ಅಂದರೆ ನೀವು ಬೆಲ್ಲ ತಿಂದರೂ ನಿಮ್ಮ ರಕ್ತದಲ್ಲಿಯ ಸಕ್ಕರೆಯ ಮಟ್ಟ ಏರುವುದು ಗ್ಯಾರಂಟಿ. ಮೆಡಿಕಲ್ ಫೀಲ್ಡಿನಲ್ಲಿ ಒಂದು ಮುಖ್ಯವಾದ ಪದ ಇದೆ. ಅದೇನೆಂದರೆ ಗ್ಲೈಸೆಮಿಕ್ ಇಂಡೆಕ್ಸ್. ಅಂದರೆ ನಾವು ತಿಂದ ಆಹಾರ ಎಷ್ಟು ವೇಗವಾಗಿ ರಕ್ತದಲ್ಲಿ ಸಕ್ಕರೆಯನ್ನು ಹೆಚ್ಚಿಸುತ್ತದೆ ಎಂಬ ಅಳತೆ ಮಾಡುವ ಸಾಧನ. ಇದರ ಅನುಸಾರ ಸಕ್ಕರೆಯ GI ಅಂದರೆ ಗ್ಲೈಕೆಮಿಕ್ ಇಂಡೆಕ್ಸ್ ಸುಮಾರು 65 ಇದ್ದರೆ ಬೆಲ್ಲದ GI ಸುಮಾರು 84ನಷ್ಟಿದೆ. ಅಂದರೆ ವೈಜ್ಞಾನಿಕವಾಗಿ ನೋಡಿದರೆ ಬೆಲ್ಲವು ಸಕ್ಕರೆಗಿಂತಲೂ ವೇಗವಾಗಿ ನಿಮ್ಮ ರಕ್ತದಲ್ಲಿನ ಗ್ಲೂಕೋಸನ್ನು ಹೆಚ್ಚಿಸುತ್ತದೆ. ಸೊ ಹಾಗಿದ್ದ ಮೇಲೆ ಸಕ್ಕರೆಗಿಂತ ಬೆಲ್ಲ ಸೇಫ್ ಅಂತ ಹೇಳಲು ಹೇಗೆ ಸಾಧ್ಯ ಅಲ್ವಾ? ಹಾಗಾದರೆ ಸಕ್ಕರೆ ತಿಂದರೆ ಡಯಾಬಿಟಿಸ್ ಬರುತ್ತೆ, ಬೆಲ್ಲ ತಿಂದರೆ ಬರಲ್ಲ ಅನ್ನೋದು ಸಂಪೂರ್ಣ ಸುಳ್ಳು. ಈಗ ಸತ್ಯವೇನು ಎಂಬುದು ತಿಳಿದುಕೊಳ್ಳೋಣ. ಡಯಾಬಿಟಿಸ್ ಇಲ್ಲದವರು ಸಕ್ಕರೆಗೆ ಹೋಲಿಸಿದರೆ ಬೆಲ್ಲ ತಿನ್ನುವುದು ಸ್ವಲ್ಪ ಮಟ್ಟಿಗೆ ಒಳ್ಳೆಯದು. ಏಕೆಂದರೆ ಅದರಲ್ಲಿ ಐರನ್ ಮತ್ತು ಮ್ಯಾಗ್ನೀಸಿಯಂ ಅಂತ ಮಿನರಲ್ಸ್ಗಳು ಇವೆ. ಆದರೆ ಈಗಾಗಲೇ ಡಯಾಬಿಟಿಸ್ ಇರುವವರಿಗೆ ಸಕ್ಕರೆ ಎಷ್ಟು ವಿಷವೋ ಬೆಲ್ಲವೂ ಕೂಡ ಅಷ್ಟೇ ಅಪಾಯಕಾರಿಯಾಗಿರುತ್ತದೆ. ಆರ್ಗ್ಯಾನಿಕ್ ಬೆಲ್ಲ ತಿಂದರೆ ಏನೂ ಆಗಲ್ಲ ಎನ್ನುವುದು ದೊಡ್ಡ ತಪ್ಪು ತಿಳುವಳಿಕೆ. ಸಿಹಿ ಯಾವುದಾದರೂ ಸರಿ, ಅದು ದೇಹದಲ್ಲಿ ಗ್ಲೂಕೋಸ್ ಆಗಿಯೇ ಪರಿವರ್ತನೆಯಾಗುತ್ತದೆ. ಸೊ ಫೈನಲ್ ಆಗಿ ಹೇಳೋದಾದರೆ, ನೀವು ಫಿಟ್ ಆಗಿರಬೇಕು ಅಂದರೆ ಸಕ್ಕರೆಯಾಗಲಿ ಬೆಲ್ಲವಾಗಲಿ ಎರಡನ್ನೂ ಮಿತವಾಗಿ ಬಳಸಬೇಕು. ಡಯಾಬಿಟಿಸ್ ಇರುವವರು ಬೆಲ್ಲ ತಿಂದರೆ ಪರವಾಗಿಲ್ಲ ಎಂಬ ಭ್ರಮೆಯಿಂದ ಹೊರಬರಬೇಕು. ನೆನಪಿಡಿ, ಜೇನುತುಪ್ಪ ಅಂದರೆ ಹನಿ ಕೂಡ ಇದಕ್ಕೆ ಹೊರತಾಗಿಲ್ಲ. ಎಲ್ಲದರಲ್ಲೂ ಕ್ಯಾಲೋರೀಸ್ ಮತ್ತು ಸಕ್ಕರೆ ಇದ್ದೇ ಇರುತ್ತದೆ. ನಮ್ಮ ಲೈಫ್ ಸ್ಟೈಲ್ ಬದಲಾಯಿಸಿಕೊಳ್ಳಬೇಕು, ವ್ಯಾಯಾಮ ಮಾಡಬೇಕು. ಅದೇ ಡಯಾಬಿಟಿಸ್ಗೆ ಇರುವ ಅಸಲಿ ಮದ್ದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಬೆಲ್ಲವೇ ಮದ್ದು ಅಂತ ಅಂದುಕೊಂಡಿರೋ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ. ಸತ್ಯ ತಿಳಿಸುವುದು ನಿಮ್ಮ ಜವಾಬ್ದಾರಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.